ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಕ್ಕಳ ತಂಗ ಡಾಕ್ಟರ್ ವಿನಯ್ ಮಾತಾಡ್ತಿರೋದು. ಇವತ್ತು ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಅಂತಂದರೆ ಯಾವ್ಯಾವ ಫುಡ್ಸಲ್ಲಿ ಕ್ಯಾಲ್ಶಿಯಂ ಚೆನ್ನಾಗಿರುತ್ತೆ, ಯಾವ್ದು ಕೊಟ್ಟರೆ ಮಗುಗೆ ಮೈಯಲ್ಲಿ ಕ್ಯಾಲ್ಶಿಯಂ ಲೆವೆಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಯಾಕೆ ನಾವು ಈ ಕ್ಯಾಲ್ಶಿಯಂಗೆ ಇಷ್ಟು ಒತ್ತು ಕೊಡ್ತೀವಿ ಅಂದರೆ, ತುಂಬ ಜನ ಕ್ಯಾಲ್ಶಿಯಂ ಸಿರಪ್ ಹಾಕ್ತಾ ಇರ್ತೀರಾ, ಆಮೇಲೆ ಕೆಲವೊಂದ್ಸತಿ ಮುಂಚೆ ಹುಟ್ಟಿರೋ ಮಕ್ಕಳಿಗೆ ನಾವು ಕ್ಯಾಲ್ಶಿಯಂ ಸಿರಪ್ಸ್ ಕೊಡ್ತಾ ಇರ್ತೀವಿ. ಸೊ ಏನು ಇದ್ರ ಇಂಪಾರ್ಟೆಂಟ್, ಕ್ಯಾಲ್ಶಿಯಂ ಯಾಕೆ ನಮಗೆ ಅಷ್ಟು ಬೇಕು ಅಂತಂದರೆ, ನಾವೇನು ವಿಟಮಿನ್ D3 ಡ್ರಾಪ್ಸ್ ಅಂತ ಕೊಡ್ತೀವಲ್ಲ ಎವ್ರಿ ಡೇ, ಸೊ ಅದು ಕೆಲಸ ಮಾಡೋದೇ ನಮ್ಮ ಮೈಯಲ್ಲಿ ಕ್ಯಾಲ್ಶಿಯಂ ಅಂಶ ಇದ್ದರೆ. ಸೊ ಕ್ಯಾಲ್ಶಿಯಂ ಇದ್ದರೆ ಆ ವಿಟಮಿನ್ D3 ಕೆಲಸ ಮಾಡಿ ನಮ್ಮ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಕ್ಯಾಲ್ಶಿಯಂ ಇಂದ ಇನ್ನು ತುಂಬಾನೇ ಫಂಕ್ಷನ್ಸ್ ಇದೆ. ಸೊ ನಮ್ಮ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡೋದಕ್ಕೆ, ಉಸಿರಾಟದ್ದು ಪ್ರತಿಯೊಂದು ಅಂಗನೂ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಇರಬೇಕು. ಸೊ ಹಾಗಾಗಿ ನೀವು ಅತ್ಯವಶ್ಯಕವಾಗಿ ಮಗುಗೆ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಕೊಡಬೇಕು. ಸೊ ಅದರದ ಲೀಸ್ಟ್ ನಾನು ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡಿಕೊಂಡು ಅದನ್ನ ನಿಮ್ಮ ಮಗುಗೆ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿ. ಧನ್ಯವಾದ.